9, 18 ಮತ್ತೆ 45. ನಾನು ಇದು ಮೂರರದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಕಂಡುಹಿಡಬೇಕು. HCF ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಾನು ಎರಡು ಮೆಥಡ್ನ ಹೇಳ್ತೀನಿ, ಒಂದು ಟ್ರೆಡಿಷನಲ್ ಮೆಥಡ್ ಹೇಳ್ತೀನಿ, ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ತೀನಿ. ಸೊ ಟ್ರೆಡಿಷನಲ್ ಮೆಥಡ್ ನೋಡೋಣ. ನನಗೆ ಇವಾಗ 3 ನಂಬರ್ಸ್ ಕೊಟ್ಟಿದ್ದಾರೆ, ಒಂದು 9 ಇದೆ, ಮತ್ತೊಂದು 18 ಇದೆ, ಇನ್ನೊಂದು ಬಂದು 45 ಇದೆ. HCF ನಾನು ಫೈಲ್ ಮಾಡಬೇಕು. HCF ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, 9ಗೆ ಫ್ಯಾಕ್ಟರ್ಸ್ ನ ಬರ್ಕೊಂತೀನಿ. ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 9? 9 1 ಇಂದ ಡಿವೈಡ್ ಆಗುತ್ತಾ? ಹೌದು ಆಗುತ್ತೆ. ನೆಕ್ಸ್ಟ್ 2 ಇಂದ ಆಗಲ್ಲ. 3 ಇಂದ ಆಗುತ್ತಾ? ಆಗುತ್ತೆ. ನೆಕ್ಸ್ಟ್ 3 ಬಿಟ್ರೆ 9 ಯಾವ್ದಿಂದ ಡಿವೈಡ್ ಆಗುತ್ತೆ? 9 ಇಂದ ಆಗುತ್ತೆ. ಸೊ 9ದು ಫ್ಯಾಕ್ಟರ್ಸ್ ಏನಿದೆ? 1, 3, 9. These are all the factors of 9. ನಾವು ಇವಾಗ ಅದೇ ತರ 18ಗೆ ಫ್ಯಾಕ್ಟರ್ಸ್ ನ ಬರೀತೀನಿ. ಸೊ 18 is divisible by 1, 2 ಇಂದ ಆಗುತ್ತೆ, 3 ಇಂದ ಆಗುತ್ತೆ, ನೆಕ್ಸ್ಟ್ 6 ಇಂದ ಆಗುತ್ತೆ, ನೆಕ್ಸ್ಟ್ ಅದೇ ರೀತಿ 9 ಇಂದ ಡಿವೈಡ್ ಆಗುತ್ತೆ, ದೆನ್ ಅದೇ ರೀತಿ 18 ಇಂದ ಡಿವೈಡ್ ಆಗುತ್ತೆ. ಸೊ ಇದಿಷ್ಟು ನಂಬರ್ಸ್ ಬಂದು these are all the factors of 18 ಆಯ್ತು. ಅದೇ ರೀತಿ 45, what are all the factors of 45? 1 again 45 1 ಇಂದ ಡಿವೈಡ್ ಆಗುತ್ತೆ, ಹೌದು. ನೆಕ್ಸ್ಟ್ 2 ಇಂದ ಆಗಲ್ಲ. 3 ಇಂದ ಆಗುತ್ತಾ? ಹೌದು ಆಗುತ್ತೆ. 4 ಇಂದ ಆಗಲ್ಲ. 5 ಇಂದ ಆಗುತ್ತಾ? ಆಗುತ್ತೆ. ನೆಕ್ಸ್ಟ್ 5 ಬಿಟ್ರೆ 9 ಇಂದ ಆಗುತ್ತೆ, ಅಗೈನ್ 9 ಇಂದ ಬಿಟ್ರೆ 15 ಇಂದ ಆಗುತ್ತೆ. 15 ಇಂಟು 3 ಏನ್ ಬರುತ್ತೆ? 45 ಬರುತ್ತೆ. 15 ಬಿಟ್ಟರೆ ನಮಗೆ ನೆಕ್ಸ್ಟ್ ನಂಬರ್ ಬಂತು 45. ಫಸ್ಟ್ ನಾನು ಮೂರದ್ದು 9, 18, 45 ಇದಿಷ್ಟದು ನಾನು ಫ್ಯಾಕ್ಟರ್ಸ್ ನ ಬರ್ಕೊಂಡೆ. ಇವಾಗ ಫ್ಯಾಕ್ಟರ್ಸ್ ನ ಬರ್ಕೊಂಡಾದ್ಮೇಲೆ ನನಗೆ ಬೇಕಾಗಿರೋದೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇವಾಗ ನೋಡಿ, ನನ್ಗೆ ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ? 9 ಸ್ಮಾಲೆಸ್ಟ್ ನಂಬರ್ ಇದೆ. ಇದರ ಹೈಯೆಸ್ಟ್ ನಂಬರ್ ಇಂದ ಬರಲ್ಲ. ನನಗೆ ಬೇಕಾಗಿರೋ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ವಿಚ್ ಇಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದಟ್ 9 ಹಿಯರ್? 9 ಇದೆ. ಆ 9 ಎಲ್ಲಾ ನಂಬರ್ಸ್ ಅಲ್ಲೂ, ಎಲ್ಲ ಕೊಟ್ಟಿರುವಂತ ನಂಬರ್ಸ್ ಅಲ್ಲೂ ಕಾಮನ್ ಫ್ಯಾಕ್ಟರ್ ಆಗಿದೆಯಾ ಚೆಕ್ ಮಾಡಿ. ಹೌದು, 9 18 ಕೂಡ ಫ್ಯಾಕ್ಟರ್ಸ್ ಆಗಿದೆ, ಅಗೈನ್ 9 45 ಕೂಡ ಫ್ಯಾಕ್ಟರ್ಸ್ ಆಗಿದೆ. ಸೊ ಆಗಿದ್ರೆ HCF ಏನಾಗುತ್ತೆ? ಕೊಟ್ಟಿರೋ ನಂಬರ್ಸ್ HCF ಇಸ್ ಈಕ್ವಲ್ ಟು 9. ಏಕೆ ಒನ್ ಮೋರ್ ಮೆಥಡ್ ಏನಿದೆ, ಫ್ಯಾಕ್ಟರ್ಸ್ ಏನು ಬರೆಯಕ್ಕೆ ಹೋಗ್ಬೇಡಿ, ಜಸ್ಟ್ ಕೊಟ್ಟಿರೋ ನಂಬರ್ಸ್ ಅಲ್ಲಿ ಏನ್ ಮಾಡಿ, ಸ್ಮಾಲೆಸ್ಟ್ ನಂಬರ್ ನ ಕನ್ಸಿಡರ್ ಮಾಡೋಣ. ಸ್ಮಾಲೆಸ್ಟ್ ನಂಬರ್ ಯಾವ್ದು? ಇವಾಗ ಕೊಟ್ಟಿರೋ ನಂಬರ್ಸ್ ಅಲ್ಲಿ ನನಗೆ 9 ಅನ್ನೋದು ಸ್ಮಾಲೆಸ್ಟ್ ನಂಬರ್. ಸೊ ನಾನು ಏನ್ ಮಾಡ್ತೀನಿ, ಆ 9th ಮಾತ್ರ ಫ್ಯಾಕ್ಟರ್ಸ್ ನ ಬರ್ಕೊಂತೀನಿ. ಸೊ ಅಗೇನ್ ನಾನು ಹೈಯೆಸ್ಟ್ ಫ್ಯಾಕ್ಟರ್ ಇಂದಾನೆ ಬರ್ಕೊಂತೀನಿ. 9 ಇಸ್ ದ ಹೈಯೆಸ್ಟ್ ಫ್ಯಾಕ್ಟರ್ ಅಂಡ್ 9 ಬಿಟ್ಟರೆ 9 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 3 ಇಂದ ಆಗುತ್ತೆ. ಅದನ್ನ ಬಿಟ್ರೆ 1 ಇಂದ ಆಗುತ್ತೆ. ಇವಾಗ ನಾನು ಇದರಲ್ಲಿ ಹೈಯೆಸ್ಟ್ ನಂಬರ್ ದಟ್ 9 ನ ಕನ್ಸಿಡರ್ ಮಾಡ್ತೀನಿ. 9 ಉಳಿದಿರೋ ನಂಬರ್ ನ ಡಿವೈಡ್ ಮಾಡುತ್ತಾ ಇಲ್ವಾ ಚೆಕ್ ಮಾಡಿ. ಹೌದು, ಉಳಿದಿರೋ ನಂಬರ್ ಅಂದ್ರೆ ಯಾವುದು? 18 ಮತ್ತೆ 45. 18 ನ 9 ಡಿವೈಡ್ ಮಾಡುತ್ತೆ, ಅಗೇನ್ ಅದೇ ರೀತಿ 45 ಕೂಡ, ಅಗೇನ್ 45 ನ ಕೂಡ 9 ಡಿವೈಡ್ ಮಾಡುತ್ತೆ. ಸೊ ಹಾಗಿದ್ರೆ ನನಗೆ 9 ಏನಾಯ್ತು? ಇಲ್ಲಿಗೆ HCF ಆಯ್ತು. ಸರಿನಾ? ಇವಾಗ ಅದೇ ರೀತಿ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋಣ. ಶಾರ್ಟ್ ಕಟ್ ಮೆಥಡ್ ನ ಯೂಸ್ ಮಾಡೋಣ. 36 ತಗೊಂತೀನಿ, ನೆಕ್ಸ್ಟ್ ನಂಬರ್ 18, ನೆಕ್ಸ್ಟ್ ಒನ್ ಮೋರ್ ನಂಬರ್ 27. ನಾನು ಹೇಳಿದೆ ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡಿ ಮಾಡೋದು ಹೇಗೆ. ಅಗೇನ್ ನಾನು ಏನ್ ಮಾಡಬೇಕು, ಜಸ್ಟ್ ಸ್ಮಾಲೆಸ್ಟ್ ನಂಬರ್ ನ ಕನ್ಸಿಡರ್ ಮಾಡೋಣ. ಸ್ಮಾಲೆಸ್ಟ್ ನಂಬರ್ ಕೊಟ್ಟಿರೋ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು? 18 ಸ್ಮಾಲೆಸ್ಟ್ ನಂಬರ್. ಸೊ ನಾನು ಅದ್ರದ್ದು ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಂತೀನಿ. 18 1 ಫ್ಯಾಕ್ಟರಾ, 2 ಫ್ಯಾಕ್ಟರಾ? ಹೌದು. 3 ಫ್ಯಾಕ್ಟರಾ? ಹೌದು. 3 ಇಂದನೂ ಕೂಡ 8 ಡಿವೈಡ್ ಆಗುತ್ತೆ. 4 ಇಂದ ಆಗಲ್ಲ, 5 ಇಂದ ಆಗಲ್ಲ, 6 ಇಂದ ಆಗುತ್ತೆ. 6 ಇಂದ ಬಿಟ್ರೆ 9 ಇಂದ ಆಗುತ್ತೆ. 9 ಇಂದ ಬಿಟ್ರೆ ನೆಕ್ಸ್ಟ್ 18 ಇಂದ ಡಿವೈಡ್ ಆಗುತ್ತೆ. ಸೊ ಇವಾಗ 18th ಫ್ಯಾಕ್ಟರ್ಸ್ ಯಾವ್ದೆಲ್ಲ ಬಂತು? 1, 2, 3, 6, 9, 18. ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 18. ಇವಾಗ ನಾನು ಹೈಯೆಸ್ಟ್ ನಂಬರ್ ಇಂದಾನೆ ಬರ್ತೀನಿ. ನನಗೆ ಬೇಕಾಗಿರೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ್ದು ಬಂತು? 18 ಬಂತು. ಚೆಕ್ ಮಾಡಿ, ಆ 18 ಉಳಿದಿರೋ ನಂಬರ್ ನ ಡಿವೈಡ್ ಮಾಡುತ್ತಾ ಇಲ್ವಾ ಅಂತ. ಹೌದು, 18 36 ನ ಡಿವೈಡ್ ಮಾಡುತ್ತೆ, ಬಟ್ 18 ಡಸಂಟ್ ಡಿವೈಡ್ ವಿಚ್ ಒನ್? 27 ನ ಡಿವೈಡ್ ಮಾಡಲ್ಲ. ಸೊ ಹಾಗಾಗಿ 18 ಇಸ್ ನಾಟ್ ಎ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನೆಕ್ಸ್ಟ್ 18 ಆದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 9. ಇವಾಗ ಚೆಕ್ ಮಾಡಿ, ಆ 9 ಉಳಿದಿರೋ ನಂಬರ್ಸ್ ನ ಡಿವೈಡ್ ಮಾಡುತ್ತಾ ಇಲ್ವಾ? ಹೌದು, 9 36 ಕೂಡ ಡಿವೈಡ್ ಮಾಡುತ್ತೆ, 9 27 ಕೂಡ ಡಿವೈಡ್ ಮಾಡುತ್ತೆ. ಸೊ ಹಾಗಿದ್ರೆ ನಮ್ದು HCF ವ್ಯಾಲ್ಯೂ ಏನಾಯ್ತು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಂದು 9 ಆಯ್ತು. ಅಗೇನ್ 9 ಯಾವ್ದಾದ್ರು ಒಂದ್ ನಂಬರ್ ನ ಡಿವೈಡ್ ಮಾಡ್ತಿಲ್ವಾ? ನೆಕ್ಸ್ಟ್ ನೀವು ನೆಕ್ಸ್ಟ್ ಕಾಮನ್ ಫ್ಯಾಕ್ಟರ್ ನ ಚೆಕ್ ಮಾಡ್ಬೇಕು. ಡೌಟ್ ಇದೆಯಾ HCF ಅಲ್ಲಿ? ಓಕೆ, I'll take one more example. 42, 30, 24. ಹೇಗೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಸ್ಮಾಲೆಸ್ಟ್ ನಂಬರ್ ನ ಕನ್ಸಿಡರ್ ಮಾಡ್ತೀನಿ. ಯಾವ್ದು ಸ್ಮಾಲೆಸ್ಟ್ ನಂಬರ್ ಕೊಟ್ಟಿರೋ ನಂಬರ್ಸ್ ಅಲ್ಲಿ? 24. ಹೇಗೆ ಇವಾಗ 24 ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಳ್ಳೋಣ. 24 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಆಗುತ್ತೆ, 3 ಇಂದ ಆಗುತ್ತೆ, 4 ಇಂದ ಆಗುತ್ತೆ, 6 ಇಂದ ಆಗುತ್ತೆ, 6 ಬಿಟ್ಟರೆ 8 ಇಂದ ಆಗುತ್ತೆ, ನೆಕ್ಸ್ಟ್ 8 ಬಿಟ್ಟರೆ
12 ಇಂದ ಆಗುತ್ತೆ, 12 ನ ಬಿಟ್ಟರೆ 24 ಇಂದ ಡಿವೈಡ್ ಆಗುತ್ತೆ. ಸೊ ಇದೆಲ್ಲ ಬಂದು ನಮಗೆ 24 ಫ್ಯಾಕ್ಟರ್ಸ್ ಆಯಿತು. ಇವಾಗ ನೋಡಿ ನನಗೆ ಬೇಕಾಗಿದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ನಾನು ಹೈಯೆಸ್ಟ್ ನಂಬರ್ ಇಂದ ಬರ್ತೀನಿ. 24 ಉಳಿದಿರೋ 2 ನಂಬರ್ನ ಡಿವೈಡ್ ಮಾಡುತ್ತಾ? 42ನ ಡಿವೈಡ್ ಮಾಡಲ್ಲ, 30 ಕೂಡ ಡಿವೈಡ್ ಮಾಡಲ್ಲ. ಸೊ 24 ನಂದು HCF ವ್ಯಾಲ್ಯೂ ಅಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ನೆಕ್ಸ್ಟ್ ನಂಬರಿಗೆ ಬರ್ತೀನಿ. ಹೈಯೆಸ್ಟ್ ಫ್ಯಾಕ್ಟರ್ಗೆ 12. ಅಗೇನ್ ಹಿಯರ್ 12 42ನ ಡಿವೈಡ್ ಮಾಡುತ್ತಾ? ಇಲ್ಲ. 12 42ನ ಡಿವೈಡ್ ಮಾಡಲ್ಲ, ಬಟ್ 12 24 ಒಂದನ್ನೇ ಡಿವೈಡ್ ಮಾಡೋದು, ಉಳಿದಿರೋ 2 ನಂಬರ್ನ 12 ಡಿವೈಡ್ ಮಾಡಲ್ಲ. ಹಾಗಾಗಿ 12 ಕೂಡ ನಂದು HCF ವ್ಯಾಲ್ಯೂ ಅಲ್ಲ. ನೆಕ್ಸ್ಟ್ 8ಗೆ ಬರ್ತೀವಿ. ಅಗೇನ್ 8 ನೋಡಿ, 8 42ನ ಡಿವೈಡ್ ಮಾಡುತ್ತಾ? ಇಲ್ಲ. 8 30ನ ಡಿವೈಡ್ ಮಾಡುತ್ತಾ? ಇಲ್ಲ. ಸೊ ಹಾಗಾಗಿ 8 ಇಸ್ ನಾಟ್ ಅವರ್ HCF ವ್ಯಾಲ್ಯೂ. ನೆಕ್ಸ್ಟ್ ನೋಡೋಣ, 6ಗೆ ನೋಡೋಣ. 6 ಡಿವೈಡ್ ಮಾಡುತ್ತಾ? ಹೌದು. 6 42 ಕೂಡ ಡಿವೈಡ್ ಮಾಡುತ್ತೆ. ವಾಟ್ಸ್ ದ ವ್ಯಾಲ್ಯೂ ಆಫ್ 6 ಇಂಟು 7? 6 ಇಂಟು 7 42. ಹೌದು, 6 42ನ ಡಿವೈಡ್ ಮಾಡುತ್ತೆ. ಅದೇ ರೀತಿ 6 30ನ ಕೂಡ ಡಿವೈಡ್ ಮಾಡುತ್ತೆ. 6 24ನ ಕೂಡ ಡಿವೈಡ್ ಮಾಡುತ್ತೆ. ಸೊ ಹಾಗಾಗಿ ನನ್ನ HCF ವ್ಯಾಲ್ಯೂ ಏನಾಯ್ತು? 6 ಆಯ್ತು. ಅಷ್ಟೇ. ಡೌಟ್ ಇದೆಯಾ HCF ಅಲ್ಲಿ?